ಡಾಕ್ಟರ್ ಕಿರಣ್ ಅನ್ನುವಂಥ ವ್ಯಕ್ತಿ ನಿನ್ನೆ ಸಂಜೆ ನಮಗೆ ಒಂದು 6:30 ಸಂದರ್ಭದಲ್ಲಿ ಒಂದು ರಂಕ ಅಪಾರ್ಟ್ಮೆಂಟ್ ಇಂಥ ಫ್ಲೋರಲ್ಲಿ ಒಂದು ಮನೆಯಲ್ಲಿ ಸತ್ತು ಬಿದ್ದಿದ್ದಾನೆ, ಮತ್ತು ಅವ್ರ ಮಗು ಕೂಡ ಮೃತ ಹೊಂದಿದೆ ಅಂತಂದು ಮಾಹಿತಿ ನಮಗೆ ಬಂತು, ಡಬಲ್ ಮರ್ಡರ್ ಆಗಿದೆ ಅಂತ. ಅಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನು ರಕ್ತದ ಮಡುವಿಲಲ್ಲಿ ಬಿದ್ದಿದ್ದ, ಮತ್ತು ಮಗುಗೆ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿತ್ತು. ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಗು ಇನ್ನೂ ಬ್ರೀತ್ ಮಾಡ್ತಾ ಇತ್ತು, ಉಸಿರಾಡ್ತಾ ಇತ್ತು. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಆ ಮಗು ಇವಾಗ ಸದ್ಯ SDM ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮಗು ಸ್ಟೇಬಲ್ ಇದೆ, ಔಟ್ ಆಫ್ ಡೇಂಜರ್ ಇದೆ ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆಗೆ ಕಿರಣ್ ವೈಫ್ ಏನಿದ್ದಾರೆ ಪ್ರಿಯಾ ಹೊನ್ನಾವರ್ ಅಲಿಯಾಸ್ ಪ್ರಿಯಾಂಕಾ ಅನ್ನುವಂಥವ್ರು, ಅವರು ಕೂಡ ಆಪ್ತಲ್ಮಾಲಜಿಸ್ಟು ಆಗಿದ್ದಂಥವ್ರು, ಅಂದರೆ MS in ಆಪ್ತಮಾಲಜಿ ಮಾಡಿದ್ದಾರೆ. ಸೊ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಕಿರಣ್ ಅವರ ಕುಟುಂಬ ಸದಸ್ಯರು ನಮಗೆ ಫಿರ್ಯಾದು ನೀಡಿದ್ದಾರೆ. ಆ ಪ್ರಕಾರ ಆಕೆನ ನಾವು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಆಕೆದು ಫಿಸಿಕಲ್ ಮತ್ತು ಮೆಂಟಲ್ ಸ್ಟೇಟ್ ತುಂಬ ಶಾಕಲ್ಲಿ, ಮತ್ತು ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದಿದ್ದು, ಮತ್ತು ತಲೆ ಸುತ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತೆಲ್ಲ ಹೇಳಿದ್ದಕ್ಕೆ ನಾವು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಆಕೆ ಹೈಪೋಗ್ಲೈಸಿಮಿಕ್ ಇದ್ಲು ಅಂತ, ಅಂದರೆ ಆಕೆದು ಶುಗರ್ ಲೆವೆಲ್ಲು ಭಾಳ ಕಡಿಮೆ ಬಂದಿತ್ತು ಅಂತ. ಅದ್ಯಾಕೆ ಅಂತಂದಾಗ ಆಕೆನೇ ಅಲ್ಲಿ ಡಾಕ್ಟರ್ ಹತ್ರ ನಾನು ಇನ್ಸುಲಿನ್ ಇಂಜೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ ಅಂತ ಡಾಕ್ಟರ್ ಹೇಳೋದು. ಇನ್ಸುಲಿನ್ ಇಂಜೆಕ್ಷನ್ಸು ಹೆಚ್ಚು ಮಾಡಿಸ್ಕೊಂಡಾಗ, ಅಂದರೆ ಡೋಸ್ ರಿಕ್ವೈರ್ಡ್ಗಿಂತ ಅಕಸ್ಮಾತ್ ಡಯಾಬಿಟಿಕ್ ಇದ್ದರೆ, ಇಲ್ಲಾಂದ್ರೂ ಇಂಟೆನ್ಷನಲ್ ಆಗಿ ಅದು ಇನ್ಸುಲಿನ್ ಇಂಜೆಕ್ಷನ್ ಮಾಡ್ಕೊಂಡಾಗ ಶುಗರ್ ಲೆವೆಲ್ ಡ್ರಾಪ್ ಆಗುತ್ತೆ ಅನ್ನುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಆಕೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಾಟ್ ಫಿಟ್ ಫಾರ್ ಗಿವಿಂಗ್ ಸ್ಟೇಟ್ಮೆಂಟ್ ಅಂತಂದು ಇಲ್ಲಿ ವೈದ್ಯಾಧಿಕಾರಿಗಳು ಹೇಳಿದ ಹಿನ್ನೆಲೆಯಲ್ಲಿ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಕಿಮ್ಸಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾಳೆ. ಈಗ ಆಕೆ ಸ್ವಲ್ಪ ಸ್ಟೇಬಲ್ ಆದಮೇಲೆ ನಾವು ಆಕೆನ ವಶಕ್ಕೆ ತೊಗೊಂಡು ಯಾವ ಕಾರಣಕ್ಕಾಯಿತು, ಯಾವ ಒಂದು ಹಿನ್ನೆಲೆಯಲ್ಲಿ ಆಯಿತು ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆಯನ್ನು ಮುಂದುವರಿಸ್ತೀವಿ. ಕಿರಣ್ ಹೊರಗಡೆ ಬೇರೆ ಹೆಣ್ಮಕ್ಳ ಜೊತೆ ಸಂಬಂಧ ಇದೆ ಅಂತೆಲ್ಲ ವ್ಯಥ ಆರೋಪ ಮಾಡಿ ಕಿರಿಕಿರಿ ಮಾಡ್ತಾ ಇದ್ಲು, ಮತ್ತು ಭಾಳಷ್ಟು ಸಾರಿ ಅವಳೇ ತುಂಬ ಅಗ್ರೆಸಿವ್ ಆಗಿ ಹೊಡೆಯೋದು ಬಡಿಯೋದೆಲ್ಲ ಮಾಡಿದ್ಲು. ಒಂದು 3-4 ದಿವಸದ ಕೆಳಗಡೆ ಒಂದ್ಸಲಿ ಹೊಡೆದಂಥ ಸಂದರ್ಭದಲ್ಲಿ ಚಾಕು ತಗೊಂಡೆಲ್ಲ ಎದುರಿಸಿದ್ಲು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಅವರ ಕುಟುಂಬ ಸದಸ್ಯರಿಗೆ ಫೋನ್ ಮಾಡಿದಾಗ ಹೇಳಿದ್ರಂತೆ. ಆದರೆ ಏನು ಇಂಜುರಿ ಇಲ್ಲ, ಹಂಗಾಗಿ ಏನು ಬರೋದು ಬೇಡ ಅಂತ ಕುಟುಂಬ ಸದಸ್ಯರು ಕೂಡ ಯಾರನ್ನೂ ಬರೋದಕ್ಕೆ ಅವ್ರು ಕಿರಣ್ ಅವರು ಅವಾಯ್ಡ್ ಮಾಡಿದ್ರು ಅಂತ. ಅವರಿಲ್ಲ ಚಿರೋಯ ಹಾಸ್ಪಿಟ್ಲಲ್ಲಿ ಅನೆಸ್ಥೆಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಇಷ್ಟಾಗಿದೆ. ಈಗ ಆಕೆ ನಮ್ಮ ವಶಕ್ಕೆ ಸಿಗಬೇಕು, ಮತ್ತು ಆಕೆ ಫಿಸಿಕಲಿ ಮೆಂಟಲಿ ಇಂಟ್ರಾಗೇಷನ್ ಮಾಡಲಿಕ್ಕೆ ಅಥವಾ ಎನ್ಕ್ವೈರಿ ಮಾಡಲಿಕ್ಕೆ, ತನಿಖೆಗೆ ಒಳಪಡಿಸ್ಲಿಕ್ಕೆ ಫಿಟ್ ಇದ್ದಾಳೆ ಅಂತಂದು ಡಾಕ್ಟರ್ಸು ಹೇಳಿದಂಥ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ವಶಕ್ಕೆ ತೊಗೊಂಡು ನಾವು ತನಿಖೆನ ಮಾಡ್ತೀವಿ. ಅಲ್ಲಿ ಒಂದು ವಿಚಾರ ಅಂತಂದರೆ ಅಪಾರ್ಟ್ಮೆಂಟಲ್ಲಿರೋ ಮನೆ, ಮತ್ತು ಆ ಮನೆಗೆ ಯಾವುದೇ ಫೋರ್ಸ್ಡ್ ಎಂಟ್ರಿ ಆಗಿಲ್ಲ, ಮತ್ತು ಒಂದೇ ಬಾಗಿಲಿದೆ ಅಲ್ಲೆಲ್ಲ CCTV ಕವರೇಜ್ ಎಲ್ಲ ಆಗಿದೆ. ಅವರ ಕುಟುಂಬ ಸದಸ್ಯರು ಮೊನ್ನೆ ರಾತ್ರಿಯಿಂದ ಮತ್ತು ನಿನ್ನೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಸುಮಾರು ಸಾರಿ ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ಲ. ಅವರ ಕೆಲವು ರಿಲೇಷನ್ಸು ಬಂದಂಥ ಸಂದರ್ಭದಲ್ಲಿ ಆಕೆ ಇನಿಷಿಯಲಿ ಬಾಗಿಲು ತೆಗಿಲಿಕ್ಕೆ ರೆಸಿಸ್ಟ್ ಮಾಡಿದ್ದಾಳೆ. ನಂತರದಲ್ಲಿ ಅವ್ರು ಜೋರು ಮಾಡಿದಾಗ ಆಕೆನೇ ಬಂದು ಬಾಗಿಲು ತೆಗೆದಿರೋದು. ಬಾಗಿಲು ತೆಗೆದಂಥ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಒಳಗಡೆ ಹೋಗಿರುವಂಥದ್ದು. ಸೊ ಹಂಗಾಗಿ ಅಲ್ಲಿ ಒಳಗಡೆ ಇದ್ದಂಥವ್ರು 3 ಜನ, ಡಾಕ್ಟರ್ ಪ್ರಿಯಾಂಕಾ ಮತ್ತು ಡಾಕ್ಟರ್ ಕಿರಣ್ ಮತ್ತು ಮಗು. ಸೊ ಆ 3 ಜನದ ನಡುವೆನೇ ನಡೆದಿರುವಂಥ ಒಂದು ಇನ್ಸಿಡೆಂಟ್ ಇದು. ಸೊ ಇದ್ರದ್ದು ಕೂಲಂಕುಷವಾಗಿ ತನಿಖೆನ ಮಾಡಲಾಗಿದೆ. ಯಾವುದೇ ಒಂದು ಅಫೆನ್ಸ್ ಓವರ್ ನೈಟ್ ಆಗಲ್ಲ. ಇದು ಭಾಳ ಥಾಟ್ ಇಟ್ಕೊಂಡೇ ಮಾಡಿರುವಂಥ ಅಫೆನ್ಸ್. ಯಾಕೆಂದರೆ ಮಲ್ಟಿಪಲ್ ಸ್ಟ್ಯಾಬ್ ಇಂಜುರೀಸ್ ಇದೆ ಅನ್ನೋಂಥದ್ದು ಈಗಷ್ಟೇ PM ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ಸ್ ಹೇಳಿದ್ದಾರೆ. ಸುಮ್ಮನೆ ಯಾವುದೋ ಆಕ್ಸಿಡೆಂಟಲ್ಲಿ ಯಾವುದೋ ಒಂದು ಇಂಜುರಿ ಆಯಿತು, ಬಿದ್ದರು, ಆ ಥರದ್ದು ನಾವು ನೋಡಿದ್ದೀವಿ. ಗಂಡ ಹೆಂಡತಿ ಜಗಳ ಆಡ್ಬೇಕಾದ್ರೆ ತಪ್ಪಿದ್ದು ಕೂಡ ಸತ್ತೋಗಿರುವಂಥ ಘಟನೆ ನೋಡಿದ್ದೀವಿ. ಬಟ್ ಇದರಲ್ಲಿ ವೆರಿ ಕ್ಲಿಯರ್ಲಿ ಮಲ್ಟಿಪಲ್ ಟೈಮ್ಸ್ ಸ್ಟಾಪ್ ಮಾಡಿರುವಂಥದ್ದು ಕಂಡು ಬಂದಿದೆ. ಹಾಗಾಗಿ ಇದೊಂದು ಅತ್ಯಂತ ವಿಷಾದಕರ ಘಟನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ